ಈಗ ನನ್ನ ಮೊಬೈಲ್ಗೆ 5G ಇಂಟರ್ನೆಟ್ ಇದೆ. ಯು ಡೋಂಟ್ ಬಿಲೀವ್, ಇಲ್ಲಿನ ವಿದ್ಯಾರ್ಥಿಗಳು ನಂಬಲಿಕ್ಕಿಲ್ಲ. ನಾನು ಮೊದಲನೇ ಬಾರಿಗೆ ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಮೊಬೈಲಿಗೆ ಒಂದು ಫೋಟೋ ಡೌನ್ಲೋಡ್ ಆಗಲಿಕ್ಕೆ ಅರ್ಧ ದಿನ ಬೇಕಾಗ್ತಿತ್ತು. ಮಧ್ಯೆ ಮಧ್ಯೆ ನೋಡೋದು ಇನ್ನೂ ಸುತ್ತಾನೇ ಇರ್ತಿತ್ತದು, ಯಾವಾಗಲೂ ಬರುತ್ತೆ, ಡೌನ್ಲೋಡ್ ಆಗುತ್ತೆ, ಫೋಟೋ ಯಾವುದು ಅಂತ. ಈಗ ಹಂಗಿಲ್ಲ ರೀ, ಫೋಟೋ ಡೌನ್ಲೋಡ್ ಆಗಲಿಕ್ಕೆ ಒಂದು 20 ಸೆಕೆಂಡ್ ಲೇಟ್ ಆದರೆ ಹುಡುಗರು ಇಂಟರ್ನೆಟ್ ಸ್ಪೀಡ್ ಚೆಕ್ ಮಾಡ್ತಾರೆ, ಎಷ್ಟಿದೆ ಸ್ಪೀಡು, ಎಷ್ಟು ಟವರ್ ಇದೆ ನೋಡ್ಬಿಡೋಣ ಅಂತ. ಅದನ್ನ ನೋಡೋ ಮಟ್ಟಿಗೆ ನಾವು ಬಂದಿದ್ದೀವಿ. ಎಕ್ಸ್ಪ್ಲೈನ್ ಮಾಡೋದು ಬಹಳ ಕಷ್ಟ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ವಾಟ್ ಇಂದಿರಾ ಎಮರ್ಜೆನ್ಸಿ ಈಸ್. ಎಲ್ಲ ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಗೊತ್ತಿದೆ ಎಮರ್ಜೆನ್ಸಿ ಏನು ಅಂತ, ವಿದ್ಯಾರ್ಥಿಗಳಿಗೋಸ್ಕರ ಹೇಳ್ತೀನಿ. ಈಗೊಂದು ನಾನು ಹೇಳ್ತೀನಿ, ಇನ್ನು ಮುಂದಿನ 3 ಗಂಟೆಗಳ ಕಾಲ ನಾನು ಮಾತನಾಡೋನಿದ್ದೀನಿ. ಯಾರೂ ಅಡ್ಡ ಹಾಕ್ಲಿಕ್ಕಿಲ್ಲ, ಸ್ಟೇಜ್ ಮೇಲೆ ಯಾರೂ ಬರಲಿಕ್ಕಿಲ್ಲ, ಒಂದೇದು. ಎರಡನೇ ಕಂಡೀಷನ್ನು, ನಾನು ಈಗ ಈ ಡೋರನ್ನು ಕ್ಲೋಸ್ ಮಾಡಿ ಲಾಕ್ ಮಾಡ್ತೀನಿ, ಯಾರು ಎದ್ದೋಗಂಗಿಲ್ಲ, 3 ಗಂಟೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಪಾಯಿಂಟ್ ನಂಬರ್ 3, ಈ 3 ಗಂಟೆ ಯಾರು ನಿದ್ದೆ ಮಾಡುವಂಗಿಲ್ಲ. ಮಾಡಿದ್ರೆ ನಮ್ಮ ಮಾರ್ಷಲ್ಗಳು ಬಂದು ಕೆನ್ನೆಗೆ ಹೊಡಿತಾರೆ, ಎದ್ದು ಕೂತಿರ್ಬೇಕು, ನನ್ನ ಮಾತು ಕೇಳಬೇಕು. 4ನೇದು, ಊಟ ಇಲ್ಲ, ನಾನು ಊಟ ಮಾಡಿ ಎಂದಾಗ ಮಾಡಬೇಕು. 5th, ಇಲ್ಲೆಲ್ಲ ಟಿವಿ ಕ್ಯಾಮ್ರಾಗಳು ಕೂತಿವೆ, ಇವರೆಲ್ಲರೂ ಈ ಟಿವಿ ಕ್ಯಾಮ್ರಾದಲ್ಲಿ ಶೂಟ್ ಅಷ್ಟೇ ಮಾಡಬಹುದು. ಇದನ್ನು ಪ್ರಸಾರ ಮಾಡಬೇಕು ಅಂತಂದ್ರೆ ನನ್ನ ಟೀಮ್ನವರಿಗೆ ತೋರಿಸಿ ಅವ್ರು ಏನು ಪ್ರಸಾರ ಮಾಡ್ತಾರೋ, ಇವ್ರು ಏನು ಬರೀತಾರೋ ಅಂತ ನನಗೆ ಹೇಳಿ ಬರಿಬೇಕು. ಅರ್ಥ ಆಗ್ತಿದೆ ಎಮರ್ಜೆನ್ಸಿ ಅಂದ್ರೆ ಏನು ಅಂತ? ದಿಸ್ ಈಸ್ ಎಮರ್ಜೆನ್ಸಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಎಮರ್ಜೆನ್ಸಿ ಅಂದ್ರೆ ಹಿಂಗಿತ್ತು ಅಂತ. ಇದಕ್ಕಿಂತ ಇನ್ನೇನು ಹೇಳಬೇಕು ಅಂತಿಲ್ಲ. ನಮ್ಮ ಎಲ್ಲ ಸಾಮರ್ಥ್ಯವನ್ನ, ನಮಗಿರಬಹುದಾಗಿರುವಂತ ಎಲ್ಲ ಫ್ರೀಡಮ್ ಅನ್ನ ಕರ್ಟೈಲ್ ಮಾಡುವಂತ ಸ್ಥಿತಿ ಇತ್ತಲ್ಲ, ಅದನ್ನು ಯಾರು ತಗೊಂಡು ಬಂದ್ರು ಈ ದೇಶದಲ್ಲಿ ಅಂತಂದ್ರೆ ಈ ಪುಣ್ಯಾತ್ಗಿತ್ತಿ. ಈಕೆ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ಅಂತ. ಈಕೆ ಈ ದೇಶದಲ್ಲಿ ಒಂದು ಎಮರ್ಜೆನ್ಸಿಯನ್ನ ತಂದ್ರು. ಬಟ್ ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ ಇವತ್ತಿಗೂ ಇದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾಕೆ ಎಮರ್ಜೆನ್ಸಿಯನ್ನ ವಿಶೇಷವಾಗಿ ನಾನು ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ಅಧಿಕಾರವನ್ನ, ಯಾವ್ಯಾವ ಸ್ವಾತಂತ್ರ್ಯವನ್ನ ಈ ದೇಶದ ಕಾಮನ್ ನಾಗರಿಕರಿಗೆ ಕೊಟ್ಟಿದ್ರೋ ಅದೆಲ್ಲವನ್ನು ತುಂಡು ಮಾಡಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ ಅತ್ಯಂತ ಕೆಟ್ಟ ದಿನಮಾನಗಳು ಯಾವುದಾದ್ರೂ ಇದ್ರೆ ಅದು ಈ ದೇಶದಲ್ಲಿ ಒಂದೇ ಒಂದು ಕಾಲಘಟ್ಟ, ಈಗ 50 ವರ್ಷಗಳ ಹಿಂದಿನ ಎಮರ್ಜೆನ್ಸಿಯ ಕಾಲಘಟ್ಟ ಮಾತ್ರ ಅನ್ನೋದನ್ನ ನಾನು ನೀವು ಒಪ್ಪಿಕೊಳ್ಬೇಕಾದಂತ ಅಗತ್ಯ ಇದೆ. ಫೈನ್, ನಾನು ತುಂಬಾ ಡಿಟೇಲ್ಡ್ ಆಗಿ ಇದಕ್ಕೆ ಹೋಗೋದಿಲ್ಲ, ಉದ್ದಕ್ಕೂ ಅದೇ ವಿಚಾರ ಮಾತಾಡೋದ್ರಿಂದ ಒಂದೇ ಒಂದು ಕ್ವಿಜ್ ಮಾಡ್ತೀನಿ. ವಿದ್ಯಾರ್ಥಿಗಳು ರೆಡಿ ಇದ್ದೀರಿ? ಕಾಂಗ್ರೆಸ್ ಹೇಳುವಂಥದ್ದು ಏನು, ನಿಜವಾಗ್ಲೂ ನಡೆದಿದ್ದೇನು ಅಂತ ನೋಡ್ಲಿಕ್ಕೆ ಅಂತ. ಕ್ವಿಝು ಇಲ್ಲೇ. ಫೈನ್. ಮೊದಲನೇ ಪ್ರಶ್ನೆ, ಇದನ್ನು ಯಾರು ಹೇಳಿದ್ರು ಅಂತ ನೀವು ಗುರುತಿಸಬೇಕು. ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಪರಿಷ್ಕರಣೆ ಮತ್ತು ಹೊಂದಾಣಿಕೆಗೆ ಒಳಪಡೋದು ಸಂವಿಧಾನದ ಅವಿಭಾಜ್ಯ ಅಂಗ. ಕಠಿಣ ಮತ್ತು ಚೌಕಟ್ಟನ್ನು ಬದಲಾಗಿಸಲಾಗದು ಎನ್ನುವವರಿಗೆ ಸಂವಿಧಾನದ ಮೂಲ ಆಶಯವೇ ಗೊತ್ತಿಲ್ಲ, ಅವರಿಗೆ ನವಭಾರತದ ಪರಿಕಲ್ಪನೆಯೂ ಇಲ್ಲ. ಸಂವಿಧಾನ ಬದಲಾಯಿಸಲೇಬೇಕು ಅಂತ ಹೇಳಿದವರು ಯಾರು? ಅನಂತಕುಮಾರ್ ಹೆಗಡೆ, ದ ಮೋಸ್ಟ್ ಪಾಪ್ಯುಲರ್ ಗೈ. ಎರಡನೇದು ಸಿದ್ದರಾಮಯ್ಯನವರು, ಮೂರನೇದು ನರೇಂದ್ರ ಮೋದಿ, 4ನೇದು ಯಾರೂ ಅಲ್ಲ. ಯಾರು ಹೇಳಿದ್ದನ್ನು? ಅನಂತಕುಮಾರ್ ಹೆಗಡೆ. ಎಷ್ಟು ಜನ ಅನಂತಕುಮಾರ್ ಹೆಗಡೆ ಅಂತೀರಾ? ವೆರಿ ಗುಡ್, 90% ಜನ ಅನಂತಕುಮಾರ್ ಹೆಗಡೆ ಇದನ್ನು ಹೇಳಿದ್ರು ಅಂತ. ಸಂವಿಧಾನ ಬದಲಾಯಿಸಲೇಬೇಕು ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ದು. ಆದರೆ ಇಂಟ್ರೆಸ್ಟಿಂಗ್ಲಿ ಇದನ್ನು ಹೇಳಿದ ಅನಂತಕುಮಾರ್ ಹೆಗಡೆ ಅಲ್ಲ, ದಿಸ್ ಲೇಡಿ. ಆಕೆ ಹೇಳಿರೋ ಸ್ಟೇಟ್ಮೆಂಟ್ನ ಇನ್ ಡೀಟೇಲ್ ಸಂಸತ್ನಲ್ಲಿ ಹೇಳಿದ್ದು, ದ ಅಮೆಂಡ್ಮೆಂಟ್ ಈಸ್ ರೆಸ್ಪಾನ್ಸಿವ್ ಟು ದ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್ ಅಂಡ್ ರಿಫ್ಲೆಕ್ಟ್ಸ್ ದ ರಿಯಾಲಿಟೀಸ್ ಆಫ್ ದ ಪ್ರೆಸೆಂಟ್ ಟೈಮ್ ಅಂಡ್ ಫ್ಯೂಚರ್. ಅಕ್ಟೋಬರ್ 1976 ಲೋಕಸಭಾದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿಸ್ತಾರವಾಗಿ ಮಾತನಾಡುವಾಗ ಸಂವಿಧಾನ ಬದಲಾಯಿಸಲೇಬೇಕು ಅನ್ನೋದನ್ನ ಖಡಾಖಂಡಿತವಾಗಿ ಪ್ರತಿಪಾದಿಸಿದ್ರು. ಹೇಳಿದ ಅನಂತಕುಮಾರ್ ಹೆಗಡೆ ಅಲ್ಲ. ಬಟ್ ಹೂ ಇಸ್ ದ ವಿಲನ್? ಅನಂತಕುಮಾರ್ ಹೆಗಡೆ ಇಸ್ ದ ವಿಲನ್. ಫೈನ್, ನೆಕ್ಸ್ಟ್.